ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಅಭಿವೃದ್ಧಿ ನಿರಂತರವಾಗಿ ಸಾಕ್ತಕ್ಕಂಥದ್ದು ಅಂತ ಪದೇ 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 ಹೇಳ್ತಾ ಇರ್ತೇನೆ. ನಾನು ಈ ಒಂದು 15 ದಿವಸದ ಒಂದು ಕಾರ್ಯಕ್ರಮ ಮಾಡಿದ್ದೆ. ಆಗ ನಾನು ವ್ಯಾಖ್ಯಾನ ಮಾಡಿದ್ದೆ, ಮುದ್ದೇಬಾಳೆ ಹೇಗಿತ್ತು ಅನ್ನುವಂಥ ವ್ಯಾಖ್ಯಾನ ಮಾಡಿದ್ದೆ. ನಾನು 1983ರಲ್ಲಿ ನಾನು ಸೊಸೈಟಿಯ ಅಧ್ಯಕ್ಷನಾದೆ, TAPCMSC ಸೊಸೈಟಿ ಅಧ್ಯಕ್ಷನಾದೆ. ಆಗ ನಾನು ನೋಡಿರ್ತಕ್ಕಂಥ ಮುದ್ದೇಬೇಳ ಹೇಗಿತ್ತು ಅನ್ನುವಂಥದ್ದು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದೆ. ಬಹಳಷ್ಟು ಯುವಕರಿಗೆ ಗೊತ್ತಿಲ್ಲ. ಸರಿಯಾದಂತ ಕುಡಿ ನೀರಿನ ವ್ಯವಸ್ಥೆ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಈ ಬೈಪಾಸ್ ಇರಲಿಲ್ಲ. ಅವಾಗ ಒಂದೇ ಊರ ಮಧ್ಯೆ ಇರ್ತಕ್ಕಂಥ ರಸ್ತೆ ಇತ್ತು. ಈ ತಹಸೀಲ್ದಾರ್ ಹೋಗ್ಬಿಟ್ರೆ ಮುದ್ದೇಬಾಳ ಇರಲಿಲ್ಲ, ಬಸ್ ಸ್ಟ್ಯಾಂಡ್ ಮಾತ್ರ ಇತ್ತು. ಅದ್ರ ಮುಂದೆ ಹೋದ್ರೆ IB ಇತ್ತು. ನಾವು IB ಒಳಗಡೆ ಕೂತ್ಕೊಂಡ್ರೆ ಜನರು ಬಂದು ನಮಗೆ ಶಾಪ ಹಾಕೋದು. ಏನ್ರಿ ನೀವು ಹೋಗಿ ಐಬ್ಯಾಗ್ ಕೂತ್ಕೊಂಡ್ರೆ ಅಂತ ಐಬ್ಯಾಗ್ ಕೂತ್ಕೊಂಡ್ರೆ ನೀವು ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಬಂದು TAPCMSC ಸೊಸೈಟಿಯಾಗ ಕೂತ್ಕೊಳ್ರಿ ಅಂತ ಜೋರು ಮಾಡೋದು. ಊರ ಮಧ್ಯೆ ಇದೆ, ಬಂದು ಕೂತ್ಕೊಳ್ರಿ ಅನ್ನೋದು. ಇವತ್ತು IB ಊರ ಮಧ್ಯೆ ಆಗಿದೆ, IBನ ಊರ ಮಧ್ಯೆ ಆಗಿದೆ. ನಮ್ಮ ಪ್ರಪಂಚ ಬೆಳೀತಾ ಇದೆ, ಜನಸಂಖ್ಯೆ ಬೆಳೀತಾ ಇದೆ. ಅದರ ಜೊತೆಗೆ ಅಭಿವೃದ್ಧಿ ಕೂಡ ಹೆಚ್ಚು ನಾವು ಬಯಸ್ತೇವೆ. ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕಾಗತ್ತೆ. ಆಗ ಕುಡಿ ನೀರಿನ ಪರಿಸ್ಥಿತಿ ಎಲ್ಲಿಂದ ಇತ್ತಪ್ಪ ಅಂತಂದ್ರೆ, ಕುಂಟೋಜಿ ಹತ್ರ ಒಂದು ಬಾವಿಯಿಂದ ಇಲ್ಲಿಗೆ ನೀರು ತರ್ತಿದ್ರು. ಮುದ್ದೇಬಾಳಕ್ಕೆ ವಾರಕ್ಕೊಮ್ಮೆ ನೀರು, ಕುಡಿಯಕ್ಕೆ ನೀರು ವಾರಕ್ಕೊಮ್ಮೆ. ಅದಕ್ಕಿಂತ ಮುಂಚೆ ಗುರಡ್ಡಿ ಅವರು ಈ ಕಟ್ಟಡ, ಈಗೇನು ಶಿಥಲಗೊಂಡಂತ ಕಟ್ಟಡ ಇತ್ತು, SM ಗುರಡ್ಡಿ ಅವ್ರ ಕಾಲದಲ್ಲಿ ಆಗಿದ್ದು ಅನ್ನುವಂಥದ್ದು. ಸುಮಾರು 70 ವರ್ಷಕ್ಕಿಂತ ಹೆಚ್ಚು ಹಿಂದೆ ಕಟ್ಟಿದ. 70-80 ವರ್ಷ ಆಯ್ತಲ್ಲ, ಅಷ್ಟು ಹಳೆ ಕಟ್ಟಡ. ಆಗಿಂದ ಕೂಡ ಯಾವಾಗಲೂ ಅದಕ್ಕಿಂತ ಹಿಂದೆ ಹೋದ್ರು ಕೂಡ ಇಲ್ಲಿ ಶಾಸಕರಾಗಿದ್ರು. ಇದು ಒಂದು ಪಂಚಾಯತಿ ಆಗಿತ್ತು. ಈ ರಸ್ತೆಯಿಂದ ಆ ಕಡೆ ಊರು, ಈ ಕಡೆ ಊರೇ ಇಲ್ಲ, ಬಹಳ ಕಡಿಮೆ. ಅಲ್ಲೊಂದು ಮನಿ, ಇಲ್ಲೊಂದು ಮನಿ. ಅವಾಗ ಈ ಚಿತ್ರ ಯಾಕೆ ಕೊಡ್ತಾ ಇದ್ದೇನೆ ನಿಮಗಪ್ಪ ಅಂತಂದ್ರೆ, ಆಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾರ ಕೆಲಸವನ್ನ ಮಾಡಿದ್ದಾರೆ, ರಾಜಕೀಯ ಸೇವೆಯನ್ನು ಮಾಡಿದ್ದಾರೆ, ನಿಮ್ಮ ಪ್ರತಿನಿಧಿಯಾಗಿ ಸೇವೆ ಮಾಡಿದ್ದಾರೆ, ಎಲ್ಲರೂ ಪಾಲ್ದಾರಿಕೆ ಊರಿನ ಬೆಳವಣಿಗೆಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ಎರಡನೇ ಮಾತಿಲ್ಲ. ಈ ಮಾತನ್ನು ಯಾಕೆ ಹೇಳ್ತೀನಿ? ನಾನು ಅನ್ನುವಂಥದ್ದು ಇರಬಾರದು ರಾಜಕಾರಣದಲ್ಲಿ. ಅವಕಾಶ ಸಿಕ್ಕಾಗ ಅದನ್ನ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು ವಿನಃ, ನಾನು ಅನ್ನುವಂಥ ಶಬ್ದ ಬಂತು ಅಂತಂದ್ರೆ
ನನ್ನ ಪಾತ್ರವಿದೆ ಅನ್ನುವಂಥದ್ದು ಬೇರೆ, ನನ್ನಿಂದ ಆಯ್ತು ಅನ್ನುವಂಥದ್ದು ಬೇರೆ. ಇದರ ಅರ್ಥ ಬಹಳ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅದಕ್ಕೆ ಮಹಾಜನತೆಗೆ ಅಲ್ಲೊಂದು ಕೇಳ್ಕೊತೀನಿ, ನಿಮ್ಮ ಸಹಕಾರ ಬಹಳ ಮುಖ್ಯ. ಅಭಿವೃದ್ಧಿಯಲ್ಲಿ ನಿಮ್ಮ ಸಹಕಾರ ನಮಗೆ ಬಹಳ ಮುಖ್ಯ. ರಾಜ್ಯ ಸರ್ಕಾರಗಳು ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ತಂತಿ ಮೇಲೆ ನಡೆಯುವಾಗಿದೆ, ತಂತಿ ಮೇಲೆ ನಡೆಯುವಾಗಿದೆ ಅಂತ ಮಾತನ್ನು ಹೇಳ್ತೇನೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಕಾರಣ ಹಲವಾರು ಇದಾವೆ. ನಾನು ಬೆಳಗ್ಗಿನ ದಿವಸ ಇದು ಮಾತಾಡಿದ್ರೆ ಕೆಲವರಿಗೆ ರಾಜಕಾರಣ ಅನ್ಸ್ಬೋದು, ಕ್ಷಮಿಸ್ಬೇಕು. ತಕ್ಷಣ ಸಿದ್ದರಾಮಯ್ಯ ತಲೆ ಮೇಲೆ ದೊಡ್ಡ ಭಾರ ಬಂತು. ಎಷ್ಟು? 2 ಲಕ್ಷ ಅಂದಾಜು, ಹೆಚ್ಚು ಕಡಿಮೆ ಎಲ್ಲಾ ಇಲಾಖೆಯ ಬಿಲ್ ಪೇಮೆಂಟ್ಸ್. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಭಾಷಣ ಮಾಡಿದ್ರು. 63,000 ಕೋಟಿ ಈ ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೇವೆ. ಈ ಗ್ಯಾರಂಟಿ ಪಂಚ ಯೋಜನೆಗೆ 63,000 ಕೋಟಿ ಹಣವನ್ನ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಯಾರ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ? ಯಾರ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಟ್ಟ ಕಡಿಯ ಬಡವನಿಗೂ ಕೂಡ ತಲೆ ಎತ್ತಿ ಜೀವನ ಮಾಡ್ತಕ್ಕಂಥ ಯೋಜನೆಗೆ ಮಾಡ್ತಾ ಇದ್ದೇವೆ. ಮತ್ತು ಉಡಾಫೆ ಯೋಜನೆಗಳಿಗೆ ಮಾಡ್ತಾ ಇಲ್ಲ. ನೇರವಾಗಿ ಅವರಿಗೆ ಹಣವನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನ ಎಲ್ಲರೂ ಮೆಚ್ಚಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲು ಟೀಕೆ ಮಾಡಿದ್ರು. ಸಹಜವಾಗಿ ರಾಜಕಾರಣದಲ್ಲಿ ಟೀಕೆ ಇರಬೇಕು. ರಾಜಕಾರಣದಲ್ಲಿ ಟೀಕೆ ಇರಲಿಲ್ಲ ಅಂತಂದ್ರೆ, ನಮ್ಮ ವಿರೋಧಿಗಳೇ ನಮಗೆ ಟೀಕೆ ಮಾಡದೇ ಇದ್ರೆ, ವಿರೋಧಿಗಳಂದ್ರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿರೋಧಿಗಳು, ವೈಯಕ್ತಿಕವಾದಂತ ವಿರೋಧ ಅಂತ ಹೇಳೋದಲ್ಲ. ಅವ್ರು ನಮಗೆ ಟೀಕೆ ಮಾಡದೇ ಇದ್ರೆ ನಾವು ಎಚ್ಚರದಿಂದ ಇರೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದನ್ನ ಸ್ವಾಗತ ಮಾಡ್ತೀವಿ, ಸರ್ಕಾರ ಸ್ವಾಗತ ಮಾಡುತ್ತೆ, ನಾವು ಸ್ವಾಗತ ಮಾಡ್ತೀವಿ. ಆ ಟೀಕೆ ಹೇಗಿರ್ಬೇಕಂದ್ರೆ ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಬೆಳವಣಿಗೆಗೆ ಆಧಾರ ಆಗ್ತಕ್ಕಂಥ ಟೀಕೆಗಳಿರಬೇಕು. ಅದನ್ನು ಹೊರತುಪಡಿಸಿ ರಾಜಕೀಯ ಚಪಲಕ್ಕೋಸ್ಕರ ಟೀಕೆಗಳಾಗಿರಬಾರದು. ಜನರನ್ನ ತಪ್ಪುದಾರಿಗೆ ತರಿಸತಕ್ಕಂಥ ರೀತಿಯಲ್ಲಿ ಹೇಳಿಕೆಗಳು ಇರಬಾರದು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಆ ಟೀಕೆಗಳು ಏನು ಹಿತ ಬಯಸುವಂತ ಟೀಕೆಗಳದವಲ್ಲ, ನಾವು ಅದನ್ನೆಲ್ಲರೂ ಸ್ವಾಗತ ಮಾಡಬೇಕಾಗ್ತದೆ. ಎಲ್ಲರೂ ಸ್ವಾಗತ ಮಾಡಬೇಕು. ಯಾರಿಗೆ ಹೋಗ್ತಾ ಇದೆ ದುಡ್ಡು? ಇದು ಯಾರು ಏಜೆಂಟ್ಗೆ ಹೋಗ್ತಾ ಇದೆಯಾ? ನೇರವಾಗಿ ನಿಮ್ಮ ಅಕೌಂಟ್ ಮುಖಾಂತರ ನೀವೇನ್ ಮಾಡ್ತೀರಿ, ನೇರವಾಗಿ ಕೆಬಿಗೆ ಸರ್ಕಾರ ಅದನ್ನು ಭರ್ತಿ ಮಾಡುತ್ತೆ. ಸರ್ಕಾರ ನೇರವಾಗಿ ಭರ್ತಿ ಮಾಡುತ್ತೆ. ಗೃಹ ಜ್ಯೋತಿ ಯೋಜನೆ, ಗೃಹ ಲಕ್ಷ್ಮಿ ಯೋಜನೆ 7,115 ಫಲಾನುಭವಿಗಳು ಇಲ್ಲಿದ್ದಾರೆ. ಪಟ್ಟಣದ ಮಾತ್ರ, ನಾವು ಊರಿಗೆ ಮಾತ್ರ ಹೇಳ್ತಾ ಇದ್ದೇನೆ, ಈ ಊರಿಗೆ ಮಾತ್ರ ಸೀಮಿತ. 7,115 ಮತಕ್ಷೇತ್ರದಲ್ಲಿ 40,208. ಒಟ್ಟಾರೆ 8,04,16,000 ಜಮಾ ಆಗುತ್ತೆ ಪ್ರತಿ ತಿಂಗಳ. 8,16,00,000 4,16,000 ಜಮಾ ಆಗುತ್ತೆ. ಆಲೋಚನೆ ಮಾಡಿ ನೀವು. ಇಷ್ಟು ದೊಡ್ಡ ಮಟ್ಟದ ಮೊತ್ತ ಎಂದಾದರೂ ಹಣ ಎಂದಾದರೂ ಜನರ ಕೈಗೆ ಸಿಕ್ಕಿತ್ತ? ಜನರ ಕೈಗೆ ಸಿಕ್ಕಿತ್ತ? ನಾ ಚುನಾವಣೆಗೆ ಭಾಷಣ ಮಾಡಕ್ಕೆ ನಾನು ನಂಬಲಿಲ್ಲ. ಯಾರು ಬೇಕಾದಷ್ಟು ಹೇಳ್ತಿದ್ದೀವಿ, ಯಾರು ನಮ್ಮನ್ನು ನಂಬಲಿಲ್ಲ. ಬಿಡ್ರಿ, ಇಲೆಕ್ಷನ್ ಬಂದಿದೆ, ನೀವು ಹಂಗೆ ಹೇಳ್ತೀರಿ, ಅವರು ಹಂಗೆ ಹೇಳ್ತಾರಂತ. ಈ ಗ್ಯಾರಂಟಿಗಳ ಕೊಟ್ರೆ ದಿವಾಳಿ ಆಗೋಗ್ಬಿಡುತ್ತೆ ದೇಶ ಅನ್ನೋರು ಗ್ಯಾರಂಟಿಗಳನ್ನು ಅಳವಡಿಸಕ್ ಪ್ರಾರಂಭ ಮಾಡಿದ್ರು. ನೇರವಾಗಿ ಬಡವರಿಗೆ ಹೋಗುತ್ತಲ್ಲಪ್ಪ, ಇದು ಬಹಳ ಒಳ್ಳೆ ಯೋಜನೆ ಅಂತ ಈಗ ಹೊಗಳಿಕ್ ಪ್ರಾರಂಭ ಮಾಡಿದ್ರು. ಅರ್ಥ ಆರ್ಥಿಕ ತಜ್ಞರು ಇದ್ರ ಬಗ್ಗೆ
ಅವರಿಗೆ ಸಲಹೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲಾ ಸರ್ಕಾರಗಳು ಕೂಡ ಬಡವರಿಗೆ ಗ್ಯಾರಂಟಿ ಕೊಡೋ ಮುಖಾಂತರ ಸರ್ಕಾರಗಳು ಬಡವಾಗೋದಿಲ್ಲ, ಸೋರಿಕೆಯನ್ನು ನಿಲ್ಲಿಸುವುದರಿಂದ ಸರ್ಕಾರ ಬಡವಾಗುತ್ತೆ ಅನ್ನುವಂತ ಮಾತನ್ನ ಸೋರಿಕೆಯನ್ನು ನಿಲ್ಲಿಸಬೇಕು. ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ದಿವಸ ಒಂದು ಹೇಳಿಕೆ ಕೊಡೋದು ನನ್ನ ಧರ್ಮ ಅಲ್ಲ. ನಾನು ನಿಮಗೆ ಉತ್ತರ ಕೊಡೋವಾಗಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿಯಲ್ಲಿ ಒಂದಲ್ಲ ಎರಡಲ್ಲ, ಇದು ಬೃಹತ್ ನಗರ ಆಗಿ ಬೆಳೀತಾ ಇದೆ. ಮುದ್ದೇಬಾಳನ್ನ ಪುರಸಭೆಯಿಂದ ನಾವು ನಗರಸಭೆ ಮಾಡಲಿಕ್ಕೆ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದೆ. ನಗರಸಭೆಯನ್ನು ಮಾಡಲಿಕ್ಕೆ ಪ್ರಸ್ತಾವನೆ ಕಳಿಸಿದೆ. ಕುಡಿ ನೀರಿನ ಸುಧಾರಣೆಗೋಸ್ಕರ ಹೊಸದಾಗಿ ದುಡ್ಡನ್ನ ಸುಮಾರು 47 ಕೋಟಿ ರೂಪಾಯಿಯನ್ನು ನಾವು ಇವತ್ತು ಅದನ್ನು ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ತಂದಿದ್ದೇವೆ. ಅದು ಪೂಜೆ ಆಗ್ಬೇಕು, ಅಫಿಷಿಯಲ್ ಡಿಕ್ಲರೇಷನ್ ಆಗ್ಬೇಕು ಅಂತ ಕಾಯ್ದು ಕೂತಿದ್ದೇವೆ. ಮೊನ್ನೆ ಟ್ರಾನ್ಸ್ 1 ಮಾಡಿದ್ದೇವೆ, ಟ್ರಾನ್ಸ್ 2 ಕೂಡ ಬಿಡುಗಡೆ ಆಗುತ್ತೆ ಈ ವರ್ಷ. ಬಸ್ ಸ್ಟ್ಯಾಂಡ್ ಅನ್ನ ನವೀಕರಣ ಮಾಡುವಂತ ಯೋಜನೆ ಇಟ್ಟುಕೊಂಡಿದ್ದೇವೆ. ಪ್ರಸ್ತಾವನೆಯನ್ನು ಸುಮಾರು ಕಳಿಸಿಕೊಟ್ಟಿದ್ದೇವೆ. ಅದಕ್ಕೆ 8 ಕೋಟಿನೂ 9 ಕೋಟಿ ಪ್ರಸ್ತಾವನೆ ಕಳಿಸಿಕೊಟ್ಟಿದ್ದಾರೆ ಸರ್ಕಾರದ ಮುಂದೆ. ಹೀಗೆ ಹೋದ ವರ್ಷ ನನಗೆ 20 ಕೋಟಿ ರೂಪಾಯಿ ಹಣ ಕೊಟ್ಟರು ಮುಖ್ಯಮಂತ್ರಿಯವರು. ವಿವೇಚನಾ ನಿಧಿಯಿಂದ ನೀವು ಖರ್ಚು ಮಾಡಿ ಅಂತ ಕೊಟ್ಟರು. ಅದರಲ್ಲಿ ಅಂಬೇಡ್ಕರ್ ಭವನಿಗೆ 1,50,00,000 ರೂಪಾಯಿ ಕೊಟ್ಟಿವಿ. ಅಂಜುಮನ್ ಇಸ್ಲಾಂ ಕಮಿಟಿಗೆ 1 ಕೋಟಿ ರೂಪಾಯಿ ಕೊಟ್ಟಿವಿ. ಅದೇ ರೀತಿಯಾಗಿ ನಮ್ಮ ಮಖಾಂದರ್ ಸಮಾಜ 25 ಲಕ್ಷ ನಿಂತು ಹೋದಂತ ಕಟ್ಟಡವನ್ನು ಪ್ರಾರಂಭ ಮಾಡಿ ಅಂತ ಅದಕ್ಕೆ ಕೊಟ್ಟಿವಿ. ತಾಳಿಕೋಟೆಯಲ್ಲಿ ಕೊಟ್ಟಿವಿ, ನಾಲತೋಡದಲ್ಲಿ ಕೊಟ್ಟಿದ್ದೀವಿ. 20 ಕೋಟಿ ರೂಪಾಯಿ ವಿವೇಚನದಿಂದ ನಾವು ಖರ್ಚು ಮಾಡ್ತೇವೆ. ನಮ್ಮ ಉದ್ದೇಶ ಅಭಿವೃದ್ಧಿ ಅಂದ್ರೆ ಒಂದು ವರ್ಗ ಸೀಮಿತವಾದಂತಹ ಅಭಿವೃದ್ಧಿ ಅಲ್ಲ, ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಅಲ್ಲ. ನಮ್ಮ ಅಭಿವೃದ್ಧಿ ಅಂದ್ರೆ ಜನಸಾಮಾನ್ಯರ ಅಭಿವೃದ್ಧಿ ಜೊತೆಯಾಗಿ ಇಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಮಾಡಬೇಕು ಅದು ನಮ್ಮ ದೃಷ್ಟಿಕೋನ ಅನ್ನೋದನ್ನ ನಾವು ಯಾರು ಕೂಡ ಮರಿತಕ್ಕಂಥದ್ದಲ್ಲ. ಇದು ನಮ್ಮ ಸಿದ್ಧಾಂತ, ಇದು ನಮ್ಮ ಸಿದ್ಧಾಂತ. ನನ್ನ ಪಾಪ ಹಾಡಾವಾಗ ಹೇಳಿದ್ರು ಸೌಕಾರ ಸೌಕಾರ ಅಂದ್ರು. ಅದು ಸ್ವಲ್ಪ ತಿದ್ಕೊಂಬಿಡಿ. ಸೌಕಾರ ಅಲ್ಲ, ಶಾಸಕ ಅಂದಿದ್ರೆ ಇನ್ನೂ ಚೆನ್ನಾಗಿತ್ತು. ನಾ ಸೌಕಾರ ಅಂಕೆ ಆಗಿಲ್ಲ, ನಿಮ್ಮ ಮಾತಿನಲ್ಲಿ ಸೌಕಾರ ಆಗಿದ್ದೇನೆ. ನಮ್ಮ ಕಡೆಯವರು ನಗ್ತಾರ, ಆ ರಮೇಶ್ ಶೆಟ್ಟಿ ಅಣ್ಣನಿಗೆ ಲಘು ಕುಡುಕುಳು ನಗ್ತಾನೆ. ಯಾಕಂದ್ರೆ ಯಾವಾಗ ನನ್ನ ಸಾಲ ಲಘು ತಿರ್ಸೇನಪ್ಪ ಅಂತ ಅವ್ರು ನಗ್ತಾರೆ. ಹಿಂದೆ ಇವ್ರು ಸೌಕಾರ ಅಂತಾರೆ, ನೋಡಿ ನಾವು ಸಾಲನ ಕೊಡವಲ್ಲ ಅಂತಾರೆ. ಈ ಮಾತುಗಳನ್ನ ಯಾಕೆ ಹೇಳ್ತೇನೆ ಅಂದ್ರೆ ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಯಾವ ಹೆಸರಿನಿಂದ ಕರೀತೀರಿ ನಮಗೆ ಮುಖ್ಯ ಅಲ್ಲ. ಆದ್ರೆ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಮಹಾಜನತೆಯಲ್ಲಿ. ಬಸವಣ್ಣವರ ಒಂದು ವಚನ, ಇವನ್ಯಾರವ ಅನ್ನದಿರೆಯ, ಇವ ನಮ್ಮ ಮನೆಯ ಮಗನೆಂದೆನಿಸಿರಯ್ಯ, ಕೂಡಲ ಸಂಗಮ ದೇವ ಅಂತೇನು ಹೇಳಿದಾರಲ್ಲ, ಹಾಗೆ ಆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂತ. ಇನ್ನೊಂದು ಮಾತು ಹೇಳಿಬಿಡ್ತೀನಿ ನಿಮಗೆ, ಬಹಳ ಅಂದ್ರೆ ಈ ಅನುಭವ ಹೆಂಗ್ ಬರ್ತಾವ ಅಂದ್ರೆ ಇದು ನಮ್ಮ ಪರಂಪರೆಯಿಂದ ಕೆಲವು ಅನುಭವಗಳು ಬರ್ತಾವ. ನಮ್ಮ ನಾಲತ್ತೋಡದಲ್ಲಿ 2 ಪಾರ್ಟಿ ಇದ್ದು, ಮಾಂತಪ್ಪಣ್ಣವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ.
200 ವರ್ಷದಿಂದ, 1 ವರ್ಷದಿಂದ ಅಲ್ಲ 200 ವರ್ಷದಿಂದ ಪಾರ್ಟಿಗಳು. ಅವ್ರು ನಮ್ಮ ಇಬ್ರು ಅಜ್ಜದಾರ ಏನ್ ಮಾಡ್ತಿದಾರೆ ಅಂತ, ಆ ಕಡೆ ಅಜ್ಜ ಈ ಕಡೆ ಅಜ್ಜ ಇಬ್ರು ಪಾರ್ಟಿಯವರು ನ್ಯಾಯ ಇತ್ತು ಬಿಜಾಪುರ್ಗೆ ಹೋಗ್ತಿದ್ರಂತ. ನಮ್ಮ ನಾಲ್ತೋಡ ಸೀಮಿ ದಾಟುತನ ಇಬ್ರು ಬೇರೆ ಬೇರೆ ಟಾಂಗದಾಗ ಹೋಗ್ತಿದ್ರಂತೆ. ಆ ನಾಲ್ತೋಡ ಸೀಮಿ ದಾಟಿದ್ರಲ್ಲಿ ಇವ್ರು ಕೋರ್ಟಿಗೆ ಹೋಗೋರು, ಇವನ್ ಯಾವ ಮಾಡೋ ಅವ್ನ ಯಾವ ಮಾಡೋ, ಇಬ್ರು ಒಬ್ರಿಗೊಬ್ರು ವಿರೋಧ ಪಾರ್ಟಿಗಳು. ಇವರಿಬ್ರು ಕೂಡಿ ಒಂದೇ ಟಾಂಗದಾಗ ಹೋಗೋರು ಬಿಜಾಪುರದ. ಆ ಕಾಲದಲ್ಲಿ ಶಂಕರರಾವ್ ನಾಡಗೌಡ ಅಂತ ನಮ್ಮ ಅಪ್ಪನ ಅಜ್ಜ ಹೋಗೋದು. ಒಂದ್ ದಿವಸ ಏನಾಯ್ತು, ವಿರೋಧ ಪಾರ್ಟಿಯವರು ಸತ್ಬಿಟ್ರು, ತೀರ್ಕೊಂಡ್ಬಿಟ್ರು. ದೇವ್ರ ಸಾನ್ನಿಧ್ಯ ಸೇರಿದ್ರು. ದೇವ್ರ ಸಾನ್ನಿಧ್ಯಕ್ಕೆ ಸೇರಿದಾಗ ನೋಡಿ ಎಷ್ಟು ಇರ್ತದೆ. ಅದಕ್ಕೆಂತಾರೆ ರಾಜಕೀಯದಲ್ಲಿ ಈ ಭಾವನೆಗಳು ಇರಬೇಕು ಅಂತ. ಶಂಕರರಾವ್ ತೀರ್ಕೊಂಡ್ರು. ತೀರ್ಕೊಂಡಾಗ ವಿರೋಧ ಪಾರ್ಟಿಯವರು ಏನಿದ್ರಲ್ಲ, ಅವರು ಸಮಾಧಿಗೆ ಬಂದಂತ ಸಂದರ್ಭದಲ್ಲಿ ಮಣ್ಣು ಕೊಟ್ಟು ಹೀಗೆ ಹಿಂದೆ ಹೋದ್ರಂತೆ, ಬೆನ್ನು ತೋರಿಸದೆ ಹಿಂದೆ ಹೋದ್ರಂತೆ. ಎಲ್ಲರೂ ಆಶ್ಚರ್ಯದರಂತೆ. ನಾನೊಬ್ಬ ಒಳ್ಳೆ ಸ್ನೇಹಿತನ ಕಳ್ಕೊಂಡೆಪ್ಪ, ಇವತ್ತು ಒಳ್ಳೆ ಸ್ನೇಹಿತನ ಕಳ್ಕೊಂಡೆ ಅನ್ಕೊಂತ ಮನೆಗೆ ಹೋದ್ರಂತ. ಶಂಕರ ಅವ್ರ ತಮ್ಮ ನೀಲ್ಕಂಠರವರು ಅಂದ್ರೆ ಮೂಟಿಗೆ ಸಾಹುಕಾರರಿಗೆ ಚೆನ್ನಾಗಿ ಗೊತ್ತು, ನಮ್ಮ ಅಜ್ಜ. ಅವ್ರು ತೀರ್ಕೊಂಡ್ರು. ಆಚೆ ಕಡೆ ಪಾರ್ಟಿಯವ್ರು ತೀರ್ಕೊಂಡ್ರು. ಜಗಳ, ಖಾಯಂ ಜಗಳ. ಇವರು ಕೋರ್ಟು ಕಚೇರಿ ಜಗಳನೇ ಜಗಳ. ಅವ್ರ ಮಣ್ಣಿಗೆ ಹೋಗಿ ನಮ್ಮ ಅಜ್ಜ ಬಂದಂತೆ. ಬಂದು ಸ್ನಾನ ಮಾಡಿ ಕಣ್ಣಾಗಿ ನೀರು ತಕೊಂಡು ತನ್ನ ಕಾಟ ಮೇಲೆ ಕುಂತು ಅಳ್ತಾ ಇದ್ದ. ನಮ್ಮಮ್ಮ ಮುತ್ತಾಯಿ ಅಕ್ಕಿ ಕರೆದ್ಲಂತ, ಏ ಬಾರಪ್ಪ, ನೀನು ಇವತ್ತು ವೈರಿನ ಸತ್ನಲ್ಲ, ಹೋಳಿಗೆ ಮಾಡಿನ ಬಾ ತಿನ್ನಾಕ ಅಂತ ಕರೆದ್ಲಂತ. ಜೀವನ ಪರ್ಯಂತ ಹೋಳಿಗೆ ತಿನ್ನೋದನ್ನ ಬಿಟ್ಬಿಟ್ಟ. ಯಾರು? ನೀಲ್ಕಂಠರಾವ್. ಅಂತ ವ್ಯಕ್ತಿಯನ್ನ ಕಳ್ಕೊಂಡಿವಿ. ನಮ್ಮವ್ವ ಹೋಳಿಗೆ ತಿನ್ನಂತಾಳಲ್ಲ, ಈಕಿ ತಲೆ ಕೆಟ್ಟೈತಿಗೆ. ನಾವು ಹೋಳಿಗೆನ ತಿನ್ನಂಗಿಲ್ಲ ಇನ್ಮೇಲೆ. ಇದಕ್ಕಂತಾರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಗಳು ಬೇರೆ ಇದ್ರು ಕೂಡ ನಾವು ಭಾವನಾತ್ಮಕವಾಗಿ ಬಂದಿರಬೇಕು ಅನ್ನುವಂಥ ಮಾತನ್ನ ಕಲಿಬೇಕು ನಾವು ಸಮಾಜದಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳು ಇವತ್ತಿನ ದಿವಸ. ಬಾಯಿ ಕೊಟ್ಟನಂತ ಹಾಕ್ಬೇಕಂಗೆ ಮಾತಾಡ್ತಕ್ಕಂಥದ್ದಲ್ಲ. ಇವೆಲ್ಲ ಹೇಗೆ ಬರ್ತಾವ ಅಂದ್ರೆ ಮುಂದೆ ಮನೆತನದ ಪರಂಪರೆಯಿಂದ ಬರ್ತಾವ, ಸುಮ್ಮನೆ ಹುಟ್ಟೋದಿಲ್ಲ ಇವು. ಆ ಪರಂಪರೆಯ ನೆಲದಲ್ಲಿ ಶರಣ ವೀರೇಶ್ವರ ಅಂತ ತಪಸ್ಸಿನ ನಾಡಿನಲ್ಲಿ ಹುಟ್ಟಿ ಬೆಳೆದು ನಿಮ್ಮಂತವ್ರ ಕೈಯಲ್ಲಿ ಸಿಕ್ಕು ನಾನು ಬೆಳೆದು ಒಬ್ಬ ಶಾಸಕನಾಗಿದ್ದೀನಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಆಗಿಲ್ಲ. ಮುದ್ದೇಬಾಳದ ರಾಜಕಾರಣ ನಾನಿವತ್ತು ನಿಮಿತ್ತೆ ಅಂತ ಹೇಳಿದೆ. ನಾನು ಇರ್ತೀನಿ, ಇರ್ಲಿಕ್ಕಿಲ್ಲ. ನಾನು ನೋಡಿದ್ದೇನೆ, ನನ್ನ ಕಣ್ಣೆದುರಿಗೆ ಇವತ್ತು ಗೊರಡ್ಡಿ ಅವರಿಲ್ಲ, ನಮ್ಮ ದೊಡ್ಡಪ್ಪ ದೇಶಮುಖ್ ಅವರಿಲ್ಲ, ಸಜ್ಜನ್ ಅವರಿಲ್ಲ. ನಮ್ಮ ತಾಲೂಕದವ್ರದ್ದು ಹೇಳ್ತೀನಿ ನಾನು, ಬೇರೆಯವ್ರದ್ದಲ್ಲ. ಇವತ್ತು ನಾಗಠಾಣವ್ರಿಲ್ಲ, ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ರು. ಎಷ್ಟೋ ಘಟಾನುಘಟಿಗಳು, ಎಷ್ಟೋ ಒಳ್ಳೆ ವಿಚಾರ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಕಳ್ಕೊಂಡೇವು ನಮ್ಮ ಕಣ್ಣೆದುರಿಗೆ. ಇದು ಸದಾಕಾಲ ಇರ್ತಕ್ಕಂಥ ಒಂದು ಕುರ್ಚಿ ಅಲ್ಲ. ಆದ್ರೆ ನಿಮ್ಮ ಋಣದಲ್ಲಿ ನಾವು ಇದ್ದೇವೆ ಅನ್ನುವಂಥ ಕಲ್ಪನೆ ಸದಾಕಾಲ ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಸದಾಕಾಲ ಅದು ಏನಿದೆಯಲ್ಲ ಆ ವಿಚಾರ ಯಾವಾಗಲೂ ಚುಚ್ತಾ ಇರಬೇಕು. ಅದನ್ನ ಅವ್ರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅವರೆಲ್ಲ ನಮಗೆ ಕಲಿಸಿಕೊಟ್ಟಿದ್ದಾರೆ. ನಮ್ಮ ಅಭಿವೃದ್ಧಿ ಬೆಳವಣಿಗೆ ಒಂದು ಕಡೆ ಆಗಿದ್ರೆ
ಆ ಸೈದ್ಧಾಂತಿಕ ನೆಲಗಟ್ಟವನ್ನು ಪುನಃ ಸ್ಥಾಪಿಸಬೇಕು ಮುದ್ದೇಬಾಳದಲ್ಲಿ ಅನ್ನುವಂತ ಒಂದೇ ಒಂದು ಏನಪ್ಪಾ ಅಂದ್ರೆ ಸಂಕಲ್ಪ ನಾನು ಮಾಡ್ಕೊಂಡಿದ್ದೇನೆ. ಒಂದು ಚುನಾವಣೆ ನಿಂತೆ ಅದೇ ನಾ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇನೆ, ಅದನ್ನು ತರಬೇಕು ಈ ತಾಲೂಕಿನಲ್ಲಿ ಅಂತ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲಕ್ಕೆ ಪಾರ್ಟಿ ಪಕ್ಷ ಬೇರೆ, ಯಾವ ಪಾರ್ಟಿ ಕಾಂಗ್ರೆಸ್ ಇರ್ಬೋದು, ದಳ ಇರಬಹುದು, ಬಿಜೆಪಿ ಇರಬಹುದು, ಸಿಪಿಐ ಇರಬಹುದು, ಸಿಪಿಎಂ ಇರಬಹುದು, ಬೇರೆ. ಆದ್ರೆ ಈ ನೆಲದಲ್ಲಿ ಅಂತವರು ಮುಂದಿನ ರಾಜಕಾರಣಿಗಳು, ನಿಮ್ಮ ಮಗ ಇವತ್ತು BSc ಮಾಡಿರ್ಬೋದು, MSc ಮಾಡಿರ್ಬೋದು, ನನಗಿಂತ 10 ಡಿಗ್ರಿ ಜಾಸ್ತಿ ತಗೊಂಡಿರ್ಬೋದು, ವಿದ್ಯಾವಂತನಾಗಿರ್ಬೋದು. ಆದ್ರೆ ದೇವರ ದಯದಿಂದ ಅವನ ಹಣದ ಬಲ ಇರ್ಲಿಕ್ಕಿಲ್ಲ, ಅವನು ಏನು ಆಗ್ಲಿಕ್ಕಾಗೋದಿಲ್ಲ ರಾಜಕಾರಣದಲ್ಲಿ ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಆ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಈ ನಾಡಿನಲ್ಲಿ ನಾವು ಕಟ್ಟಿ ಬೆಳೆಸಬೇಕಾಗಿದ್ರೆ ನಮ್ಮ ಚಿಂತನೆಗಳು ಬದಲಾವಣೆ ಆಗಬೇಕು ಅನ್ನುವಂಥದ್ದೇ ನಾ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಂತೇನೆ. ಇದು ಅಭಿವೃದ್ಧಿ ಒಂದ್ ಕಡೆ ಇರಲಿ, ಈ ಸೈದ್ಧಾಂತಿಕ ನೆಲಗಟ್ಟದ ಮೇಲೆ ನಾ ಇವತ್ತು ಕೈ ಮುಗಿದು ಕೇಳ್ಕೊಂತೇನೆ. ವಿಚಾರದಲ್ಲಿ ಬದಲಾವಣೆ ತಂದುಕೊಂಡು ಇಷ್ಟೊಂದು ಮಾತು ಹೇಳ್ತೇನೆ. ಆರಿಸಿ ಕಳಿಸಿದ್ದಾರೆ, ಅದಕ್ಕೆ ಚ್ಯುತಿ ಬರುವ ಹಾಗೆ ನಾನು ಎಂದೂ ವರ್ತನೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳ್ತೇನೆ. ಈಗ ಕೂಡ SFC ಗ್ರಾಂಟ್ ಬಂತು, ಬಹಳ ಮಂದಿ ಹೇಳಿದ್ರು, ಏನ್ರಿ ನೀವೆಲ್ಲರನ್ನೂ ಕೇಳಿ ಯಾಕೆ ಮಾಡಕ್ ಹೋಗ್ತೀರಿ, ನೀವು ತೀರ್ಮಾನ ಮಾಡ್ರಿ ಅಂತ ಕೆಲವರು ಸಜೆಷನ್ ಕೊಟ್ಟರು. ನಾ ಹೇಳಿದೆ ಹೆಂಗ್ ಬೇಡ, ಅವರೊಂದು ಮೊದಲು ತೀರ್ಮಾನ ತೆಗೆದುಕೊಂಡು ಕೊಡ್ಲಿ, ಯಾವುದನ್ನ ಆದ್ಯತೆ ಮೇಲೆ ತಗೋಬೇಕು, ಯಾವುದನ್ನ ಆದ್ಯತೆ ಮೇಲೆ ತಗೋಬಾರದು ಅನ್ನೋದನ್ನ ನಿರ್ಧಾರ ಮಾಡುವಂತ ಕೂತ್ಕೊಂಡು ಸಭೆಯಲ್ಲೇ ನಿರ್ಧಾರ ಮಾಡಿ ಅದನ್ನು ಕಳಿಸ್ಕೊಡೋಣ, ಸರ್ಕಾರಕ್ಕೆ DC ಕಳಿಸ್ಕೊಡೋಣ, ಅನುಮತಿ ಪಡೆಯೋಣ. ಅಂದ್ರೆ ಇದಕ್ಕೊಂದು ಅರ್ಥ ಬರುತ್ತೆ, ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರುತ್ತೆ. ಸರ್ವಾಧಿಕಾರಿ ಧೋರಣೆ ನಮ್ಮದು ಇರಬಾರ್ದು ಅನ್ನುವಂಥ ಮಾತನ್ನ, ಕಿವಿ ಮಾತನ್ನು ಕೂಡ ಅಧ್ಯಕ್ಷರಿಗೂ ಹೇಳಿದ್ದೀನಿ, ಎಲ್ಲ ಪುರಸಭೆಯವರಿಗೂ ಹೇಳಿದ್ದೇನೆ. ನಿಮ್ಮ ವ್ಯಾಪ್ತಿಯಲ್ಲಿ, ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದೆ, ನಮ್ಮ ಕೈಯಿಂದ ಏನು ಸಾಧ್ಯನೋ, ಸರ್ಕಾರದ ಕೈಯಿಂದ ಏನು ಸಾಧ್ಯನೋ ಆ ಸಹಕಾರವನ್ನು ಸದಾಕಾಲ ನೀಡ್ತೀವಿ. ಪಕ್ಷ ಎರಡನೇದ್ದು, ಅಭಿವೃದ್ಧಿ ಮಾಡೋದ್ರಲ್ಲಿ ಪಕ್ಷ ನೋಡೋದಿಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಈ ಊರನ್ನ ಸುಂದರಗೊಳಿಸುವಂತಹ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಮತ್ತು ಜನರ ವಿಶ್ವಾಸ ಪ್ರೀತಿಗೆ ಸದಾಕಾಲ ಪಾತ್ರರಾಗಿ ನಾವು ಮುಂದುವರೋಣ ಅನ್ನುವಂತಹ ಮಾತನ್ನು ಹೇಳಿ ನಾನು ಇನ್ನೂ ಹೆಚ್ಚಿಗೆ ಹೇಳದೆ, ಅವರು ಒಂದಿಷ್ಟೇನೋ ಇರುವಂತಹ ಒಂದು ವಿಶೇಷ ಗುಣ ಏನಾರ ಇದೆ ಅಂದ್ರೆ ಅದು ಅವ್ರ ಕಂಠ, ಇದನ್ನ ನಾವು ತಿಳ್ಕೋಬೇಕು. ಅವ್ರ ಕಂಠ, ಆ ಕಂಠದಿಂದ ಆ ಧ್ವನಿ ಮತ್ತು ಮೆಸ್ಮರೈಸ್ ಮಾಡ್ತಾರೆ, ಜನಕ್ಕೆ ಮೆಸ್ಮರೈಸ್ ಮಾಡ್ತಾರೆ. ಅಂದ್ರೆ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಆ ದೇವ್ರ ಏನಂತಾರದು ಕೊಟ್ಟಂತ ಒಂದು ದೇಣಿಗೆ, ಅದನ್ನು ಬಳಸಿಕೊಳ್ಳಿ. ನಿಮ್ಮ ಭವಿಷ್ಯಗಳು ಉಜ್ವಲ ಆಗಲಿ, ಆ ಮಗುನ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಮತ್ತು ಬಹಳ ಹುರುಪಿನಿಂದ ಹುರುಪಿನಿಂದ ನಡೆಸಿಕೊಟ್ಟಿದ್ದೀರಿ. ನಮ್ಮ ಅಧ್ಯಕ್ಷರು ಹಿಂದಿಂದ ಹೇಳ್ತಿದ್ರೆ ನೀವು ಸಿಟಿ ಬಸ್ ಹೇಳಲಿಲ್ಲ ಅಂತ. ಈಗ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಎಲ್ಲಿದ್ದಾರೆ? ನಮ್ಮ ಗ್ಯಾರಂಟಿ ಅಧ್ಯಕ್ಷರಂದ್ರೆ ನಮ್ಮ ಡಿಫೆಕ್ಟೋ MLA ಇದ್ದಂಗೆ ಅವರು. ನಾನು ಹೇಳಿದ್ದೀನಿ, ಗೌಡ್ರು ಹಿರೇಗೌಡ್ರು ಅಂದ್ರೆ ಅಪ್ಪಾಜಿ ನಾಡಗೌಡ್ರು ಮೈನಸ್ ಅಪ್ಪಾಜಿ ನಾಡಗೌಡ, ಹಿರೇಗೌಡ್ರೆ ಏನಪ್ಪಾ ಅಂದ್ರೆ MLA ಇದ್ದಂಗೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಯಾಕೆ ಅವರು 5 ಗ್ಯಾರಂಟಿಗಳನ್ನ ನೋಡ್ಕೊಳ್ತಕ್ಕಂಥ ಅವರು ಆಶ್ವಾಸನೆ ಕೊಟ್ಟು ಬಿಟ್ಟಿದ್ದಾರೆ ಅಂದ ಮೇಲೆ ಇನ್ನು ಮುಂದೆ ಮಾತಾಡೋದು ಸರಿಯಲ್ಲ. ಗ್ಯಾರಂಟಿಯಾಗ ಬಸ್ ಬಂದೇ ಬರ್ತವೆ ಅನ್ನುವಂತ ವಿಶ್ವಾಸ ನನಗಿದೆ ಅನ್ನುವಂತ ಮಾತನ್ನು ಹೇಳ್ತೀನಿ. ನಾಳೆ ದಿವಸ ಬೆಳಗ್ಗೆ ಮತ್ತೊಮ್ಮೆ ಕರಿತೀನಿ ಡಿಪೋ ಮ್ಯಾನೇಜರ್ನ. ಸಿಟಿ ಬಸ್ ಪ್ರಯಾಣಗಳನ್ನ ಪ್ರಾರಂಭ ಮಾಡಿಸುವಂತದ್ರಲ್ಲಿ ಒಂದು 2-3 ಕಂಬ ಶಿಫ್ಟ್ ಮಾಡಬೇಕಾಗಿದೆ. ಅದನ್ನು ಮಾಡಿಸಿ ನಿಮಗೆ ಏನೇನು ಅನುಕೂಲ ಬೇಕೋ ಅನುಕೂಲ ಮಾಡೋದರಲ್ಲಿ ಪ್ರಯತ್ನವನ್ನು ಸದಾಕಾಲ ಮಾಡುತ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಊರಿನ ಸ್ವಚ್ಛತೆ ಕೊನೆಯದಾಗಿ ಹೇಳಿಬಿಡ್ತೇನೆ. ಬೆಳಗ್ಗೆ ಅಲಾರಾಮ್ ಇದ್ದಂಗಿದೆ. ನಮ್ಮ ಯಾರು ಮಾಜಿ ಅಧ್ಯಕ್ಷ ಪ್ರತಿಭಾ ಅಂಗಡಿಗೇರಿ ಅವರು ಇದ್ದಾಗ ಅದನ್ನ ತಂದು ಒಂದು ಬೆಳಗ್ಗೆ ಸುತ್ತಾಡಂಗ್ ಮಾಡಿದ್ರು. ಅದು ಮುಂಜಾನೆ ನಮ್ಗೆ ಅಲಾರಾಮ್ ಇದ್ದಂಗ್ರಿ. ಮುಂಜಾನೆ 6-6:30 ಗಂಟೆ ಆಗಿರಂಗಿಲ್ಲ ಚಾಲು ಮಾಡುತ್ತೆ ಬಂದೆಲ್ಲ ಕಡೆ ಬಿಡಿ. ಅದು ಒದರ್ತೈತೆ, ನಮ್ಮ ಕಸ ಹೊರಗೆ ಚೆಲ್ತೇವೆ.
ಅದು ದಿವಸ ಏನಪ್ಪಾ ಅಂದ್ರೆ ಓಣಿ 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 ಹೇಳ್ಕೊಂತ ಹೋಗ್ತತೆ. ನಾವು ಓಣಿ 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 ಗಲೀಜು ಮಾಡೇ ಮಾಡ್ತೀವಿ. ದಯವಿಟ್ಟು ಇದು ನಮ್ಮ ಊರು, ನಾವು ವಾಸಿಸ್ತಕ್ಕಂಥ ಸ್ಥಳ. ಸ್ವಚ್ಛತೆ ಇಡೋದು ನಮ್ಮ ಧರ್ಮ. ಆ ಸ್ವಚ್ಛತೆ ಕಡೆ ಕೂಡ ನಮ್ಮ ಜವಾಬ್ದಾರಿ. ಒಂದು ಪುಟ್ಟಿ ಒಳಗೆ ಹಾಕಿಡ್ರಿ. ಆ ವಾಹನ ಬಂದಾಗ ಅದರಲ್ಲಿ ಡಂಪ್ ಮಾಡತಕ್ಕಂಥ ಕೆಲಸ ಮಾಡ್ರಿ. ಊರು ಸ್ವಚ್ಛತಾ ಇಡ್ರಿ. ದಯವಿಟ್ಟು ಮನೆ ಮುಂದೆ ಕಸವನ್ನ ಚೆಲ್ಬೇಡ್ರಿ. ಆ ಕಸದ ನೀವು ಮನೆಯ ಒಳಗಿನ ಕಸ ಬಳದು ಹೊರಗೆ ಹೋಗಿದ್ದೀರಿ, ಆ ಕಸ ಮತ್ತೆ ಒಳಗೆ ಹೋಗ್ತದೆ. ಯಾಕೆ ನಮ್ಮ ಚಪ್ಪಲ ಹೊತ್ಕೊಂಡೆ ಒಳಗೆ ಬರ್ತದೆ. ಮತ್ತೆ ನಮ್ಮ ಕಸ ನಮ್ಮ ಮನೆಗನೆ. ಆ ಕೆಲಸ ಮಾಡಬೇಡ್ರಿ. ಊರು ಸ್ವಚ್ಛ ಇಡೋಣ, ಚಂದ ಇಡೋಣ. ಎಲ್ಲೆಲ್ಲಿ ಲಗ್ನ ಮುಹೂರ್ತ ನಡೀತಾವು, ಪ್ಲಾಸ್ಟಿಕ್ಗಳು ಏನೆಲ್ಲ ಉಪಯೋಗ ಮಾಡ್ತೀವಿ, ಅದನ್ನೆಲ್ಲ ಒಂದು ಗುಂಡಿಯಲ್ಲಿ ಹಾಕಿ ಮುನ್ಸಿಪಾಲಿಟಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಬಂದು ತೆಗೆದುಕೊಂಡು ಹೋಗ್ತಾರೆ. ಅದನ್ನ ತಗೊಂಡು ಹೋಗಿ ಒಂದ್ ಕಡೆ ಡಂಪ್ ಮಾಡ್ತಾರೆ, ಇಲ್ಲ ಸ್ಕ್ರಾಪ್ ಯಾರ್ಡಿಗೆ ಕೊಡ್ತಾರೆ. ಅದನ್ನ ಪ್ಲಾಸ್ಟಿಕ್ ಇದ್ರೆ ಸ್ಕ್ರಾಪ್ ಯಾರ್ಡಿಗೆ ಕೊಡ್ತಾರೆ, ರೀಸೈಕಲ್ ಆಗ್ತದೆ. ಹೀಗಾಗಿ ಆ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಪಾತ್ರ ವಹಿಸಿ ತಾವು ಊರಿನ ಸ್ವಚ್ಛತೆ ಕಡೆ ಕೂಡ ನಾಗರಿಕರು ತಮ್ಮ ಸಹಕಾರ ಇರಬೇಕು ಅನ್ನುವಂತ ಮಾತನ್ನು ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ, ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.